ಎಲ್ಲರಿಗೂ ನಮಸ್ಕಾರ. 20ನೇ ತಾರೀಕಿನ ಹಿಂದೂ ಮಹಾಗಣಪತಿ ವಿಸರ್ಜನೆ ಕಾರ್ಯಕ್ರಮಗಳಿದ್ದಾವೆ ಶಿರಾದಲ್ಲಿ, ತುಮಕೂರು ಜಿಲ್ಲೆ ಶಿರಾದಲ್ಲಿ. ಸೊ ಈ ಇಮರ್ಷನ್ ಸಲುವಾಗಿ ನಾನು ಇವತ್ತು ಶಿರಾಗೆ ಬಂದು ಸಾರ್ವಜನಿಕರ ಜೊತೆ ಒಂದು ಮೀಟಿಂಗ್ ಮಾಡಿದ್ದೀನಿ. ಜೊತೆಗೆ ನಮ್ಮ ಶಿರಾ ಪೊಲೀಸರ ಜೊತೆನೂ ಸಹ ಒಂದು ಮೀಟಿಂಗ್ ಮಾಡ್ಕೊಂಡಿದ್ವಿ. ಈಗ ಏನು ಜಿಲ್ಲೆಯಲ್ಲಿ ಇಲ್ಲಿ ತನಕ ಹೇಗೆ ನಾವು ಇಮರ್ಷನ್ಸ್ ಮಾಡ್ಕೊಂಡು ಬಂದಿದ್ವಿ, ಅದೇ ರೀತಿಯಾಗಿ ಶಿರಾದಲ್ಲಿನೂ ಸಹ ಇಮರ್ಷನ್ಸ್ ಮಾಡಿಸ್ತೀವಿ. ಈ ಡಿ ಜೆ ಬಗ್ಗೆ ಏನಾದರೂ ಗೊಂದಲ ಇದ್ದರೆ ಎಲ್ಲರೂ ತಿಳ್ಕೋಬೇಕಾಗಿರೋದು ಏನಂದರೆ ಡಿ ಜೆ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯ ಎರಡು ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಡಿ ಜೆ ಅನ್ನೋದು ಬಳಸೋಂಗಿಲ್ಲ. ಯಾವುದೇ ಕಾರಣಕ್ಕೂ ಡಿ ಜೆನು ಬಳಸೋಕ್ಕೆ ಬಿಡಲ್ಲ. ಬಟ್ ಗಿವೆನ್ ಏನು ನಮಗೆ ಸೌಂಡ್ ಗೈಡ್ಲೈನ್ಸ್ ಇದ್ದಾವೆ ಅದರ ಪ್ರಕಾರ ನಾವು 2 ಸ್ಪೀಕರ್ಸ್ ಅವ್ರಿಗೆ ಅಲೋ ಮಾಡ್ತೀವಿ ಕಲಾ ತಂಡಗಳಿಗೋಸ್ಕರ. ಸೊ ಫ್ಲ್ಯಾಶ್ ಲೈಟ್ಸ್ ಆಗಲಿ, ಬ್ಲಿಂಕರ್ಸ್ ಆಗಲಿ, ಈ ಕತ್ತಲು ಆಗುವಂಥ ಸ್ಥಿತಿ ಉತ್ಪನ್ನ ಮಾಡುವಂಥ ಎಕ್ವಿಪ್ಮೆಂಟ್ಸ್ ಆಗಲಿ ಯಾವುದೂ ಯೂಸ್ ಮಾಡೋಂಗೆ ಇಲ್ಲ. ಸೊ ಪೀಸ್ಫುಲ್ಲಾಗಿ ಹೇಗೆ ಪ್ರತಿ ವರ್ಷ ಅವರು ರೂಟ್ ಏನಿದೆ ಅದೇ ರೂಟಲ್ಲಿ ಅವರು ಗಣೇಶ ಇಮರ್ಷನ್ ಮಾಡಿಕೊಂಡು ಗಣೇಶ ಪ್ರೊಸೆಷನ್ ಮಾಡಿಕೊಂಡು ರಾತ್ರಿ 10 ಒಳಗಡೆ ಅದಕ್ಕಿಂತ ಮುಂಚೆನೇ ಮುಗುತ್ತೆ. ಪ್ರತಿ ವರ್ಷ ಇದು 8ವರೆಗೆ ಮುಕ್ತಾಯ ಆಗ್ತಾಯಿದೆ. ಸೊ ಅಷ್ಟರ ಒಳಗಡೆ ಗಣೇಶ ಇಮರ್ಷನ್ ಆಗೋ ಥರ ನಾವೆಲ್ಲ ಅವರು ಆರ್ಗನೈಸರ್ಸು ತಿಳಿಸಿದ್ದಾರೆ. ನಾವು ಅದಕ್ಕೆ ರೀತಿಯಾಗಿ ಬಂದೋಬಸ್ತ್ ಮಾಡಲಾಗ್ತಾಯಿದೆ. ಈಗ ಬಂದೋಬಸ್ತಿಗೆ ಅರೇಂಜ್ಮೆಂಟ್ಸ್ ನಾಳೆ ನಾವು ಈಗಾಗಲೇ ಸಬ್ ಡಿವಿಷನ್ ಹಂತದಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಹಂತದಲ್ಲಿ ಮೆನ್ ಕೊಡಲಾಗಿದೆ. 2 ಪ್ಲಟೂನ್ KSRP ಕೊಡಲಾಗಿದೆ. 20ನೇ ತಾರೀಕಿಗೆ ಸುಮಾರು 1,000 ಜನಕ್ಕಿಂತ ಹೆಚ್ಚು ಪೊಲೀಸರನ್ನು ಬಳಸಿ ನಾವು ಬಂದೋಬಸ್ತ್ ಮಾಡಲಾಗ್ತಾಯಿದೆ. ಜೊತೆಗೆ CCTV ಕ್ಯಾಮೆರಾಸ್ ಅಳವಡಿಸಲಾಗಿದೆ. ಪ್ರತಿಯೊಂದು ರೂಟಲ್ಲಿ ಪ್ರತಿಯೊಂದು ಭಾಗದೂ ನಾವು ವಿಡಿಯೋ ರೆಕಾರ್ಡಿಂಗ್ ಮಾಡ್ತೀವಿ. ಸ್ಕೈ ಸೆಂಟ್ರೀಸ್ ಮಾಡಿರ್ತೀವಿ, ಡ್ರೋನ್ ಕ್ಯಾಮ್ರಾಸ್ ಯೂಸ್ ಮಾಡ್ತೀವಿ. ಆ್ಯಂಡ್ ಸೆನ್ಸಿಟಿವ್ ಜಾಗ ನಮಗೆ ಏನು ಮಲ್ಲಿಕರಾಹಂ ದರ್ಗಾ ಸರ್ಕಿಲ್ ಇದೆ ಅಲ್ಲಿನೂ ಸಹ ನಾವು ಹೆಚ್ಚು ಬಂದೋಬಸ್ತ್ ಮಾಡ್ತೀವಿ. ಆ್ಯಂಡ್ ಡಬಲ್ ಬ್ಯಾರಿಕೇಡಿಂಗ್ ಮಾಡಿ ಯಾರು ಹತ್ತಿರ ಬರ್ದಂಗೆ ನೋಡಿಕೊಂಡು ಬೇಗ ಸೆನ್ಸಿಟಿವ್ ಜಾಗದಿಂದ ಮೂವ್ ಮಾಡಿ ವಾಪಸ್ ಬರೋ ಥರ ನೋಡ್ಕೊಳ್ತೀವಿ. ಥ್ಯಾಂಕ್ ಯು. ನನ್ನ ಪ್ರಕಾರ ಹೋಗಲೇಬೇಕು, ಆಯೋಜಕರು ಒಪ್ಕೊಂಡಿದ್ದಾರೆ. ಅದ್ರ ಸಲುವಾಗಿ ನಾವು ಮಾಡ್ತೀವಿ. ಆ ಥರ ಏನು ಹೇಳಿಲ್ಲ. ಅವರು 2 ಸ್ಪೀಕರ್ಸ್ಗೆ ಒಪ್ಪಿದ್ದಾರೆ. ಅದ್ರ ಪ್ರಕಾರ ನಾವು ಮಾಡಿಸ್ತೀವಿ. ಮದ್ಯಪಾನ ನಿಷೇಧ ಇರುತ್ತೆ 20ನೇ ತಾರೀಕಿಗೆ. ನಾಳೆ ಇರಲ್ಲ. ನಾಳೆ ಸಣ್ಣ ಮೊತ್ತದಲ್ಲಿ ಜನ ಇರ್ತಾರಿಂದ 20ನೇ ತಾರೀಕು ಡೆಫಿನೆಟ್ಲಿ ಲಿಕ್ಕರ್ ಬ್ಯಾನ್ ಇರುತ್ತೆ. ಜೊತೆಗೆ ಟ್ರಾಫಿಕ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಎಲ್ಲೆಲ್ಲಿ ಪ್ರೊಸೆಷನ್ ಮೂವ್ಮೆಂಟ್ ಇರುತ್ತೆ ಅಲ್ಲಿ ಒಂದು ಅರ್ಧ ಗಂಟೆ ಮುಂಚೆನೇ ಟ್ರಾಫಿಕ್ ಮೂವ್ಮೆಂಟ್ ಬ್ಯಾನ್ ಮಾಡಲಾಗುತ್ತೆ. ಆ್ಯಂಡ್ ಸಾರ್ವಜನಿಕರು ಸಹ ಪ್ರೊಸೆಷನ್ ನೋಡಿಕೊಂಡು ಅವರವರು ಕೆಲಸಕ್ಕೆ ಹೋಗೋರು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ರೂಟ್ ಮ್ಯಾಪ್ ಏನು ಪ್ರತಿ ವರ್ಷ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನಮ್ಮ ಪೊಲೀಸ್ ಸ್ಟೇಷನ್ ರೂಟಲ್ಲಿ ಹೋಗಿ ಅಲ್ಲಿ ಒಳಗಡೆ ರೂಟಲ್ಲಿ ಬಂದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಮೂಲಕ ಮತ್ತು ಮೇನ್ ರೋಡಿಗೆ ಬಂದು ಮಲ್ಲಿಕರಾಹಂ ದರ್ಗಾಯಿಂದ ಬಂದು ಮತ್ತು KSRTC ಬಸ್ ಸ್ಟ್ಯಾಂಡ್ ಅಲ್ಲಿಂದ ಲೆಫ್ಟಿಗೆ ಹೋಗಿ ಏನು ಕಲ್ಯಾಣಿ ಮಾಡಿದ್ದಾರೆ ಆ ಕಲ್ಯಾಣಿ ಹತ್ರ ಇನ್ವರ್ಷನ್ ಮಾಡ್ಕೊಳ್ತಾರೆ. ಸೊ ಬೆಳಗ್ಗೆ 10ಕ್ಕೆ ಪೂಜೆ ಸ್ಟಾರ್ಟ್ ಮಾಡಿ 12ಕ್ಕೆ ಸ್ಟಾರ್ಟ್ ಆಗ್ಬೋದು. ಅದು ಸ್ಟಾರ್ಟ್ ಆಗಿ ನೈಟ್ 8-8ವರೆಗೆ ಇವರು ಮುಕ್ತಾಯ ಮಾಡಿಕೊಳ್ಳುವಂಥ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದಾರೆ. ಈಗ ಪ್ರತಿ ವರ್ಷ ಹೇಗೆ ಬರ್ತಾ ಇದ್ದಾರೆ, ಯಾಕೆಂದರೆ ಶಿರಾ ಲೋಕಲ್ಸೇ ಬರ್ತಾರೆ. ಇಲ್ಲಿ ಇರುವ ಮಕ್ಕಳು, ಈ ಹುಡುಗರು ಎಲ್ಲರೂ ಇವರೇ ಬರ್ತಾರೆ. ಹೋದ ವರ್ಷ ಹೇಗೆ ಎಷ್ಟು ಜನ ಬರ್ತಾ ಇದ್ದಾರೆ ಅಷ್ಟೇ ಜನ ಬರೋ ಸಾಧ್ಯತೆ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಜೀನಿ ಕುಡೀರಿ, ಆರೋಗ್ಯವಾಗಿರಿ. ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತೆಲ್ಲಿ.